ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ ನಡೆದಂತಹ ಬರ್ಬರ ಹತ್ಯಾಕಾಂಡಕ್ಕೆ ಪ್ರತೀಕಾರ ತೆಗೆದುಕೊಳ್ಳಬೇಕು ಅಂತ ಪ್ರತಿಯೊಬ್ಬ ಭಾರತೀಯನೂ ಸಹ ತುಡಿತಾ ಇದ್ದ, ಅವಸರದಿಂದ ಕಾಯ್ತಾ ಇದ್ದ. ಆ ಕ್ಷಣ ನಿನ್ನೆ ರಾತ್ರಿ ಬಂದೇ ಬಿಡ್ತು. ನಿನ್ನೆ ರಾತ್ರಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತೀಯ ಸೈನ್ಯ, ಅದರಲ್ಲೂ ಸಹ ವಾಯುಪಡೆ ಪಾಕಿಸ್ತಾನದ ಒಳಗೆ ನುಗ್ಗಿ POK ಒಳಗೆ ನುಗ್ಗಿಸಿ ಹೊಡೆದಿದೆ. ಪಾಕಿಸ್ತಾನ ಬಗ್ಗಿ ಪತರಗುಟ್ಟು ಹೋಗಿದೆ. ಏನದು ಆಪರೇಷನ್, ಸಂಪೂರ್ಣ ವಿವರಗಳು, ಎಲ್ಲೆಲ್ಲಿ ಅಟ್ಯಾಕ್ ಆಯಿತು ಮತ್ತು ಪಾಕಿಸ್ತಾನ ಇದಕ್ಕೆ ಪ್ರಿಪೇರ್ಡ್ ಆಗಿರಲಿಲ್ಲ, ಅದಕ್ಕೆ ಕಾರಣ ಏನು ಅನ್ನೋದನ್ನು ಸಹ ನಿಮಗೆ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಆಪರೇಷನ್ ಸಿಂಧೂರ್ ನಿನ್ನೆ ರಾತ್ರಿ 1:05 ಸುಮಾರಿಗೆ ಶುರುವಾಯಿತು. ಮಧ್ಯರಾತ್ರಿಯಲ್ಲಿ ಭಾರತದ ಕಾಲಮಾನ 1:05 ಸುಮಾರು 25 ನಿಮಿಷಗಳ ಕಾಲ ಬಾಂಬುಗಳ ಸುರಿಮಳೆಯನ್ನು 9 ಕಡೆ, 4 ಕಡೆ ಪಾಕಿಸ್ತಾನದ ಒಳಗೆ, ಪಾಕಿಸ್ತಾನ ದೇಶದ ಮೇನ್ಲ್ಯಾಂಡ್ ಏನಿದೆ ಅಲ್ಲಿ 5 ಕಡೆ POK, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಆ POKನಲ್ಲಿ ಬಾಂಬಾರ್ಡ್ಮೆಂಟ್ ಆಯಿತು. 25 ನಿಮಿಷಗಳು ನರಕವನ್ನು ನೋಡಿದರೆ ಅಲ್ಲಿನ ಉಗ್ರವಾದಿಗಳು ಅಂತ ಹೇಳಲಾಗ್ತಿದೆ. ಆ್ಯಕ್ಚುಲಿ ಪಾಕಿಸ್ತಾನ ಇದಕ್ಕೆ ಪ್ರಿಪೇರ್ಡ್ ಆಗಿರಲಿಲ್ಲ. ಯಾಕೆಂದರೆ ಅವರು ಇವತ್ತು ಅಂದರೆ ನಿನ್ನೆ ರಾತ್ರಿ ನಡೆಯುತ್ತೆ ಅಂತ ಅವರು ಕನಸು ಮನಸ್ಸಿನಲ್ಲಿಯೂ ಲೆಕ್ಕ ಹಾಕಿರಲಿಲ್ಲ. ಕಾರಣ ಏನು ಅಂದರೆ, ಇಡೀ ಭಾರತದಲ್ಲಿ ಇವತ್ತು ಮೇ 7ನೇ ತಾರೀಕು ಮಾಕ್ ಡ್ರಿಲ್ಗಳನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಯುದ್ಧ ಸನ್ನದ್ಧತೆಯನ್ನು ಟೆಸ್ಟ್ ಮಾಡೋದಕ್ಕೆ ಎಲ್ಲ ನಗರಗಳು, ಪ್ರದೇಶಗಳಲ್ಲಿ ಮಾಕ್ ಡ್ರಿಲ್, ಅಣಕು ಪ್ರದರ್ಶನಗಳನ್ನು ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಪಾಕಿಸ್ತಾನ ಏನು ಅಂದ್ಕೊಂಡಿತ್ತು, ಅಣಕು ಪ್ರದರ್ಶನ ಮುಗಿದ ಮೇಲೆ 1-2 ದಿನದಲ್ಲಿ ಈ ಕೃತ್ಯ ಅಥವಾ ಅಟ್ಯಾಕ್ ನಡೆಯಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ಪಾಕಿಸ್ತಾನ ಆಯಿತು. ಆದರೆ ಸರ್ಪ್ರೈಸ್ ಎಲಿಮೆಂಟ್ ಅನ್ನೋದು ಯಾವಾಗಲೂ ಸಹ ಯುದ್ಧ ಭೂಮಿಯಲ್ಲಿ ಬಹಳ ಮುಖ್ಯ ಆಗುತ್ತೆ. ಅದನ್ನು ಅರಿತಿದ್ದಂತಹ ಭಾರತೀಯ ಸೇನೆ ಮಾಕ್ ಡ್ರಿಲ್ಗಿಂತ 1 ದಿನ ಮೊದಲೇ ಅಟ್ಯಾಕ್ ಮಾಡಿಬಿಡ್ತು. ಪಾಕಿಸ್ತಾನ ಪತರಗುಟ್ಟು ಹೋಯಿತು. ಎಲ್ಲೆಲ್ಲಿ ನಡೆದಿದೆ ದಾಳಿ, 9 ಸ್ಥಳಗಳು ಎಲ್ಲೆಲ್ಲಿ ಮತ್ತು ಅಲ್ಲಿ ಏನಾಗಿರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಾದರೆ, ಮೊದಲನೇದು ಮರ್ಕಜ್ ಸುಬಾನ್ ಅಲ್ಲಾ ಬಹಲ್ವಾರ್ಪುರ್ ಅನ್ನುವಂಥದ್ದು ಜೈಷೆ ಮೊಹಮ್ಮದ್ ಟ್ರೈನಿಂಗ್ ಕ್ಯಾಂಪ್ ಇದ್ದಿದ್ದಲ್ಲಿ. ಮರ್ಕಜ್ ತೈಬಾ ಅನ್ನುವಂಥದ್ದು ಲಷ್ಕರ್-ಎ ತೊಯ್ಬಾ ಅವರ ಟ್ರೈನಿಂಗ್ ಕ್ಯಾಂಪ್ ಇದ್ದಂತಹದ್ದು. ಸರ್ಜಾಲ್ ಅನ್ನುವಂತಹ ಪ್ರದೇಶ, ಟೆಹರಾ ಕಾಲನ್ ಅನ್ನುವಂತಹ ಪ್ರದೇಶದಲ್ಲಿ ಸರ್ಜಾಲ್ ಅನ್ನುವಂತಹ ಬಿಲ್ಡಿಂಗು, ಅಲ್ಲಿ ಜೈಷೆ ಮೊಹಮ್ಮದ್ ಅವರ ಟ್ರೈನಿಂಗ್ ಕ್ಯಾಂಪ್ಗಳು ನಡೀತಾ ಇತ್ತು. ಮೆಹಮೂನಾ ಜಯ ಅನ್ನುವಂತಹದ್ದು ಸಿಯಾಲ್ಕೋಟ್ನಲ್ಲಿ, ಅಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ ಅವರ ಟ್ರೈನಿಂಗ್ ಕ್ಯಾಂಪ್ಗಳು ನಡೀತಾ ಇತ್ತು. ಮಸ್ಜಿದ್ ಅಬ್ಬಾಸ್ ಅನ್ನುವಂತಹದ್ದು ಕೋಟ್ಲಿ ಅನ್ನುವಂತಹ ಪ್ರದೇಶದಲ್ಲಿ ಜೈಷೆ ಮೊಹಮ್ಮದ್ ಅವರು ಟ್ರೈನಿಂಗ್ ಕ್ಯಾಂಪ್ಗಳನ್ನು ನಡೆಸ್ತಾ ಇದ್ರು. ಮಸ್ಕರ್ ರಹೀಲ್ ಶಹೀದ್ ಅನ್ನುವಂತಹ ಜಾಗ, ಅದು ಕೂಡ ಕೋಟ್ಲಿ, ಇದು ಪಾಕಿಸ್ತಾನದ ಒಳಗಿರೋದು ಕೋಟ್ಲಿ ಅಲ್ಲ. ಅಲ್ಲಿದ್ದಂಥದ್ದು ಹಿಜ್ಬುಲ್ ಮುಜಾಹಿದ್ದೀನ್ ಅವರ ಟ್ರೈನಿಂಗ್ ಕ್ಯಾಂಪ್. ಆಮೇಲೆ ಮಸ್ಜಿದ್ ಅಹ್ಲೆ ಹಾದಿತ್ ಅನ್ನುವಂತಹ ಜಾಗ, ಬರ್ನಾಲಾ ಅನ್ನುವಂತಹ ಪ್ರದೇಶದಲ್ಲಿ ಅಲ್ಲಿ ಲಷ್ಕರ್-ಎ ತೊಯ್ಬಾ ಉಗ್ರ ಸಂಘಟನೆಯ ಬಿಲ್ಡಿಂಗುಗಳು ಮತ್ತು ಆಫೀಸುಗಳು, ಟ್ರೈನಿಂಗ್ ಕ್ಯಾಂಪ್ಗಳು ನಡೀತಾ ಇತ್ತು. ಶವಾಯ್ನಲ್ಲಾ ಕ್ಯಾಂಪ್ ಅನ್ನುವಂಥದ್ದು ಮುಜಫರಾಬಾದ್, ಇದು POKನಲ್ಲಿರುವ ಮುಜಫರಾಬಾದ್ನಲ್ಲಿ, ಇಲ್ಲಿ LET ಲಷ್ಕರ್-ಎ ತೊಯ್ಬಾದ ಟ್ರೈನಿಂಗ್ ಕ್ಯಾಂಪ್ಗಳು ನಡೀತಾ ಇತ್ತು. ಇನ್ನೊಂದು ಕೊನೆಯದಾಗಿ 9ನೇದು ಸೈದ್ನ ಬಿಲಾಲ್ ಕ್ಯಾಂಪ್ ಅನ್ನುವಂಥದ್ದು, ಇದು ಸಹ ಮುಜಫರಾಬಾದ್ನಲ್ಲಿ. ಇದು ಜೈಷೆ ಮೊಹಮ್ಮದ್ಗೆ ಸಂಬಂಧಪಟ್ಟಂತಹ ಒಂದು ಟೆರರ್ ಕ್ಯಾಂಪುಗಳನ್ನು ಒಳಗೊಂಡಿದ್ದಂತಹ ಕಟ್ಟಡಗಳು, ಪ್ರದೇಶಗಳು ಅಲ್ಲಿತ್ತು. ಜೈಷೆ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್, ಲಷ್ಕರ್-ಎ ತೊಯ್ಬಾದ ಮುಖ್ಯಸ್ಥ ಹಾಫಿಜ್ ಸಯೀದ್, ಇವರಿಬ್ಬರೂ ಸಹ ಈ ದಾಳಿಯಲ್ಲಿ ಹತರಾಗಿಲ್ಲ ಅನ್ನೋದು ಇಲ್ಲಿಯವರೆಗೆ ಬರ್ತಿರುವಂತಹ ಸುದ್ದಿ. ಅದರಲ್ಲೂ ಸಹ ಜೈಷೆ ಮೊಹಮ್ಮದ್ನ ಮಸೂದ್ ಅಜರ್ ಇದ್ದಾನಲ್ಲ, ಅವನು ಸ್ಟೇಟ್ಮೆಂಟೇ ಕೊಟ್ಟಿದ್ದಾನೆ, ಪಾಕಿಸ್ತಾನನೇ ಒಪ್ಕೊಂಡಿದೆ, ಅವನ ಕುಟುಂಬದ 10 ಜನ ಈ ದಾಳಿಯಲ್ಲಿ ಆಪರೇಷನ್ ಸಿಂಧೂರ್ನಲ್ಲಿ ಹತರಾಗಿದ್ದಾರೆ, ಸತ್ತು ಹೋಗಿದ್ದಾರೆ ಅಂತ. ಇದರ ಬಗ್ಗೆ ಅವನೇ ಸ್ವತಃ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ ಪಾಕಿಸ್ತಾನ ಮೀಡಿಯಾಗಳಿಗೆ. ಏನಂದರೆ, 10 ಜನ ದೇವರ ಬಳಿ ಹೋಗಿದ್ದಾರೆ, ನನಗೆ ಸಂತೋಷ ಇದೆ ಅನ್ನುವಂತಹ ಹುಚ್ಚುತನದ ಹೇಳಿಕೆಯನ್ನು ಅವನು ಕೊಟ್ಕೊಂಡಿದ್ದಾನೆ. ಉಗ್ರವಾದಿಗಳ ಮನಸ್ಥಿತಿ ಹಾಗೆ ಇರುತ್ತೆ. ಸೊ ಇದು ಪ್ರದೇಶಗಳು. ಈ ಪ್ರದೇಶಗಳಲ್ಲಿ 5 POK ಒಳಗಡೆ, 4
ಪಾಕಿಸ್ತಾನದ ಮೇನ್ಲ್ಯಾಂಡ್ ಇದೆಯಲ್ಲ ಅಲ್ಲಿ. ಹಾಗಾದರೆ ಭಾರತದ ಸೇನೆ ಬಳಸಿದಂತಹದ್ದು ಯಾವ ಏರ್ಕ್ರಾಫ್ಟ್ಗಳನ್ನು ಪಾಕಿಸ್ತಾನದ ಒಳಗೆ ಹೊಡೆದಿದ್ದಾರಲ್ಲ, ಪಾಕಿಸ್ತಾನದ ಒಳಕ್ಕೆ ನಮ್ಮ ಸೇನೆಯ ಏರ್ಕ್ರಾಫ್ಟ್ಗಳು ಹೋಯ್ತಾ ಅಂದರೆ ಏರ್ಕ್ರಾಫ್ಟ್ಗಳು ಬಾರ್ಡ್ರ್ ದಾಟಿ ಹೋಗಲಿಲ್ಲ. ಆದರೆ ನಮ್ಮಲ್ಲಿರುವ ಟೆಕ್ನಾಲಜಿ ಬಳಸ್ಕೊಂಡು ಪ್ರಿಸೈಸ್ ಆಗಿ ಹಿಟ್ ಮಾಡುವಂತಹ ಬಾಂಬುಗಳನ್ನು ಬಳಸ್ಕೊಂಡು ಭಾರತದ ಗಡಿ ಒಳಗಿಂದಾನೇ ರಫೇಲ್ ವಿಮಾನಗಳನ್ನು ಬಳಸ್ಕೊಂಡು ಇಲ್ಲಿಂದನೇ ಹೊಡೆದಿದ್ದಾರೆ. ಅಲ್ಲಿ ಹೋಗಿ ಛಿದ್ರ ಆಗಿದೆ. ಇಲ್ಲಿಯವರೆಗೆ ಬರ್ತಾ ಇರುವ ಸುದ್ದಿಗಳ ಪ್ರಕಾರ, ಭಾರತದ ಸಂಸ್ಥೆಯ ಸುದ್ದಿಗಳ ಪ್ರಕಾರ 70 ಜನ ಉಗ್ರರು ಇದರಲ್ಲಿ ಹತರಾಗಿದ್ದಾರೆ. ಈ 9 ಕಡೆಗಳಲ್ಲಿ 70 ಜನ ಉಗ್ರರು ಮತ್ತು ಒಂದು 25 ಮುಖ್ಯವಾದಂತಹ ಬಿಲ್ಡಿಂಗ್ಗಳು ಧ್ವಂಸ ಆಗೋಗಿದ್ದಾವೆ. 24 ರೌಂಡ್ ಅಟ್ಯಾಕ್ಗಳನ್ನು ಭಾರತ 25 ನಿಮಿಷದಲ್ಲಿ ಮಾಡಿ ಮುಗಿಸಿದೆ. ಸೊ ಅದು ಮುಖ್ಯವಾಗಿ ಬಳಸಿದ್ದು ಹ್ಯಾಮರ್ ಬಾಂಬ್ಸ್ ಅಂತ. ಅದು ನಿಖರವಾಗಿ ಹೋಗಿ ಒಂದು ಅವರ ಪಾಕಿಸ್ತಾನ್ ಏರ್ ಡಿಫೆನ್ಸ್ ಏನಿದೆ ಆ ಏರ್ ಡಿಫೆನ್ಸನ್ನು, ಆ್ಯಂಟಿ ಮಿಸೈಲ್ ಡಿಫೆನ್ಸನ್ನು ಸೀಳ್ಕೊಂಡು ಹೋಗಿ ಅಲ್ಲಿ ಬಾಂಬುಗಳನ್ನು ಹಾಕೋದಕ್ಕೆ ಅಥವಾ ಅಲ್ಲಿ ಹೋಗಿ ಸ್ಫೋಟಗೊಳ್ಳೋದಕ್ಕೆ ಸಕ್ಸಸ್ ಆಗಿದ್ದಾವೆ. ಇದು ಬಿಗ್ಗೆಸ್ಟ್ ಸಕ್ಸಸ್ ಇಲ್ಲಿಯವರೆಗೆ ಭಾರತ ಕೈಗೊಂಡಿರುವಂತಹ 1971 ನಂತರ ಪಾಕಿಸ್ತಾನದ ಮೇನ್ಲ್ಯಾಂಡ್ ಮೇಲಿನ ಅಟ್ಯಾಕ್ನ ಇದು ಮೊದಲನೇ ಘಟನೆ. POK ಯಾವಾಗಲೂ ಕೂಡ ಅದು ವಿವಾದಿತಾನೆ. ಯಾಕಂದರೆ ಪಾಕಿಸ್ತಾನದ ಅಧೀನದಲ್ಲಿ ಒಂದಷ್ಟು ಪ್ರದೇಶ ಇರಬಹುದು, ಇದ್ದರೂ ಸಹ ಭಾರತದ ಮ್ಯಾಪಲ್ಲಿ ನಾವು ಅದನ್ನು ನಮ್ಮ ದೇಶದ ಭಾಗ ಅಂತ ತೋರಿಸ್ತೀವಿ. ಪಾಕಿಸ್ತಾನದ ಮ್ಯಾಪ್ನಲ್ಲಿ ಅವರ ದೇಶದ ಭಾಗ, ಅದು ವಿವಾದಿತ ಪ್ರದೇಶ. ಅದನ್ನು ಬಿಟ್ಟು POK ಮೇಲೆ ಸಾಕಷ್ಟು ಬಾರಿ ನಾವು ಅಟ್ಯಾಕ್ಗಳನ್ನು ಮಾಡಿದ್ದೀವಿ. ಆದರೆ 1971 ನಂತರ ಇದೇ ಮೊದಲ ಬಾರಿಗೆ ಪಾಕಿಸ್ತಾನದ ಮೇನ್ಲ್ಯಾಂಡನ್ನು ಅಟ್ಯಾಕ್ ಮಾಡೋದು ಇದೇ ಮೊದಲ ಬಾರಿಗೆ ನಡೆದಿರುವಂತಹದ್ದು. ಇಲ್ಲಿ ಮುಖ್ಯವಾಗಿ ಬರುವಂತಹದ್ದು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಅಸೀಂ ಮುನೀರ್. ಇಲ್ಲಿಯವರೆಗೂ ಸಹ ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತೋದಕ್ಕೂ ಸಾಧ್ಯ ಆಗಿಲ್ಲ. ಅವರು ಮೇ 9ನೇ ತಾರೀಕುವರೆಗೂ ಎಷ್ಟೇ ಹೊಡೆಸ್ಕೊಳ್ತಾರೆ. ಅದಕ್ಕೆ ಕಾರಣ ಇದೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಿಟ್ಟಿದ್ದೀನಿ, ಅದನ್ನು ದಯವಿಟ್ಟು ನೋಡಿ. ಈ ವಿಡಿಯೋ ನಂತರ ಆ ವಿಡಿಯೋಗಳು ಬರ್ತವೆ. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಾನು ಒಂದು ಸಿನಾರಿಯೋವನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೇ 9ರವರೆಗೆ ನೀವು ಪಾಕಿಸ್ತಾನವನ್ನು ಎಷ್ಟೇ ಹೊಡೀರಿ, ಬಗ್ಗಿ ಒದೆ ತಿಂತಾನೆ ಇರ್ತಾರೆ. ತಿರುಗಿ ಬೀಳುವಂತಹ ಪ್ರಯತ್ನವನ್ನು ದೊಡ್ಡ ಮಟ್ಟದಲ್ಲಿ ಮಾಡಲ್ಲ. ಆದರೆ ಅಲ್ಲಿನ ಜನತೆಗೆ, ಪಾಕಿಸ್ತಾನದ ಜನತೆಗೆ ಏನೋ ಸ್ವಲ್ಪ ತೋರಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಸಣ್ಣ ಪುಟ್ಟ ಫೈರಿಂಗು, ಶೆಲ್ಲಿಂಗು ಇದನ್ನು ಮಾತ್ರ ಮಾಡ್ತಾರೆ. ದೊಡ್ಡ ಮಟ್ಟದ ಪ್ರಯತ್ನ ಯಾವುದನ್ನು ಮಾಡಲ್ಲ. ಮೇ 9ರ ನಂತರನೂ ಅವರು ದೊಡ್ಡ ಪ್ರಯತ್ನವನ್ನು ಮಾಡುವಂತಹ ಶಕ್ತಿ ಹೊಂದಿಲ್ಲ. ಆ ಕಾರಣವನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಆ ವಿಡಿಯೋವನ್ನು ನೋಡಿ. ಆದರೆ ಈ ಸದ್ಯಕ್ಕೆ ಇದಕ್ಕೆ ಈ ಒಂದು ಘಟನೆಯ ನಂತರ ಏನು ಮಾಡಿದ್ದಾರೆ ಪಾಕಿಸ್ತಾನಿಗಳು ಅಂದರೆ, ಬಾರ್ಡರ್ ಉದ್ದಕ್ಕೂ ಲೈನ್ ಆಫ್ ಕಂಟ್ರೋಲ್ ಏನಿದೆ, ಬಾರ್ಡರ್ ಉದ್ದಕ್ಕೂ ಸಹ ಫೈರಿಂಗ್ ಮಾಡಿದ್ದಾರೆ, ಶೆಲ್ಲಿಂಗ್ ಮಾಡಿದ್ದಾರೆ, ಆರ್ಟಿಲರಿ ಫೈರಿಂಗ್ ಮಾಡಿದ್ದಾರೆ. ಇದರಿಂದ ಕಾಶ್ಮೀರದ ಕೆಲವು ಗ್ರಾಮಗಳ ಮೇಲೆ ಒಂದಷ್ಟು ಫೈರಿಂಗ್ ಆಗಿದೆ. 2 ಭಾರತೀಯ ನಾಗರಿಕರು, ಕಾಶ್ಮೀರದ ನಾಗರಿಕರು ಇದರಲ್ಲಿ ಜೀವವನ್ನು ಕಳ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಇಡೀ ವಿಶ್ವದ ಗಮನವನ್ನು ಬೇರೆ ರೀತಿ ಸೆಳೀಬೇಕು, ಸುಳ್ಳು ಸುದ್ದಿಗಳಿಂದ ಅದನ್ನು ಆವರಿಸ್ಬಿಡಬೇಕು ಅಂತ ಪಾಕಿಸ್ತಾನ ಮೀಡಿಯಾವನ್ನು ಚೂಬಿಟ್ಟಿದ್ದಾರೆ. ಪಾಕಿಸ್ತಾನವನ್ನು ಮೀಡಿಯಾವನ್ನು ಚೂಬಿಟ್ಟು ಏನು ಮಾಡ್ತಿದ್ದಾರೆ ಅಂದರೆ, ಪಾಕಿಸ್ತಾನ ಮೀಡಿಯಾದಲ್ಲಿ ಸುದ್ದಿಗಳು ಏನು ಬರ್ತಾ ಇದ್ದಾವೆ ಅಂದರೆ, ಭಾರತದ ಯುದ್ಧ ವಿಮಾನಗಳು ಪಾಕಿಸ್ತಾನದ ಒಳಗೆ ಬಂದಿತ್ತು, ನಾವು ಅದನ್ನು ಹೊಡೆದು ಉರುಳಿಸಿದ್ದೀವಿ, 5ರಿಂದ 6 ಯುದ್ಧ ವಿಮಾನಗಳನ್ನು ನಾವು ಕೆಡವಿ ಬೀಳಿಸಿದ್ದೀವಿ ಅಂತ. ಆದರೆ ಭಾರತ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಗಡಿ ದಾಟೇ ಇಲ್ಲ ಅಂತ. ಭಾರತ ಮಾತ್ರ ಅಲ್ಲ, ಪಾಕಿಸ್ತಾನವೂ ಖುದ್ದಾಗಿ ಅದನ್ನು ಹೇಳಿದೆ. ಗವರ್ನಮೆಂಟು ಮತ್ತು ಮೀಡಿಯಾ ಕೂತ್ಕೊಂಡು ಒಂದು ನಿರ್ಧಾರಕ್ಕೆ ಬರಬೇಕು. ಕಾಮಿಡಿ ಪೀಸ್ಗಳ ಥರ ಇವರೊಂದು ಹೇಳೋದು ಅವರೊಂದು ಹೇಳೋದು. ಆದರೆ ಇಡೀ ಜಗತ್ತಿನ ಮುಂದೆ ಪಾಕಿಸ್ತಾನದ ಸ್ವಲ್ಪ ಉಳ್ಕೊಂಡಿರೋ ಮಾನ ಏನಾದರೂ ಇದ್ದರೆ ಅದು ಸಹ ಹೋಗ್ಬಿಡುತ್ತೆ. ಪಾಕಿಸ್ತಾನ ಮೀಡಿಯಾ ಹೇಳ್ತಾ ಇದೆ, ಭಾರತದ ಯುದ್ಧ ವಿಮಾನಗಳು ಒಳಗಡೆ ಬಂದಿತ್ತು, ರಫೈಲು ಸೇರಿದಂತೆ ನಾವು 5-6 ಯುದ್ಧ ವಿಮಾನಗಳನ್ನು ಹೊಡೆದು ಉರುಳಿಸ್ಬಿಟ್ಟಿದ್ದೀವಿ, ಶ್ರೀನಗರ ಏರ್ಪೋರ್ಟ್ಗೆ ಬಾಂಬ್ ಹಾಕ್ಬಿಟ್ಟಿದ್ದೀವಿ, ಹಾಗೆ ಹೀಗೆ ಅಂತ ಅಲ್ಲಿನ ಜನರನ್ನು ಮಂಕು ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ನಿನ್ನೆ ರಾತ್ರಿನೇ ಪಾಕಿಸ್ತಾನದ ಈ ದಾಳಿ ನಡೆದ ಕೆಲವು ಹೊತ್ತಿನಲ್ಲೇ ಈ ದಾಳಿಯ ಬಗ್ಗೆ ಭಾರತೀಯ ಸೇನೆ 1 ಗಂಟೆ 44 ನಿಮಿಷಕ್ಕೆ ಒಂದು ಪ್ರೆಸ್ ರಿಲೀಸನ್ನು ಕೊಟ್ಟಿತ್ತು. ನಾವು ಈ ರೀತಿ ಆಪರೇಷನ್ ಸಿಂಧೂರನ್ನು ಮಾಡಿದ್ದೀವಿ, ಸಕ್ಸಸ್ಫುಲ್ ಆಗಿ ಮಾಡಿದ್ದೀವಿ ಅಂತ. ಆ ನಂತರ ಪಾಕಿಸ್ತಾನದ ಕಡೆಯಿಂದ ಅದರ ಖಾತ್ರಿ ಬಂತು, ಅದನ್ನು ಕನ್ಫರ್ಮ್ ಆಯಿತು. ಈ ರೀತಿ ಭಾರತೀಯ ಸೇನೆ ದುಸ್ಸಾಹಸ ಮಾಡಿದೆ, ನಮ್ಮ ಗಡಿ ಒಳಗಡೆ ನಮ್ಮ ಪ್ರದೇಶಗಳ ಮೇಲೆ ಬಾಂಬ್ ಹಾಕಿದೆ. ಆದರೆ ಅವರು ನಮ್ಮ ವಾಯು ಗಡಿಯನ್ನು ದಾಟಿ ಬಂದಿಲ್ಲ, ಅವರ ಪ್ರದೇಶದಿಂದನೇ ಅಲ್ಲಿಂದನೇ ಬಾಂಬುಗಳು ಹಾಕ್ಬಿಟ್ಟಿದ್ದಾರೆ ಅಂತ
ಫಾರಿನ್ ಸೆಕ್ರೆಟರಿ, ಫಾರಿನ್ ಮಿನಿಸ್ಟ್ರಿ ಕಡೆಯಿಂದ, ಪಾಕಿಸ್ತಾನದ ಫಾರಿನ್ ಮಿನಿಸ್ಟ್ರಿ ಕಡೆಯಿಂದ ಸ್ಟೇಟ್ಮೆಂಟ್ ಬಂತು. ಪಾಕಿಸ್ತಾನದ ಫಾರಿನ್ ಮಿನಿಸ್ಟ್ರಿನೇ ಹೇಳ್ತಾ ಇರಬೇಕಾದ್ರೆ ಭಾರತದ ಯುದ್ಧ ವಿಮಾನಗಳು ಪಾಕಿಸ್ತಾನದ ಒಳಗೆ ಬರಲಿಲ್ಲ, ಭಾರತದ ಭೂಮಿಯಿಂದನೇ ಅಥವಾ ಭಾರತದ ಗಡಿ ಒಳಗಿಂದನೇ ಅಟ್ಯಾಕ್ ಮಾಡಿದ್ದಾವೆ ಅಂತ ಈ ಕಡೆ ಮಾಧ್ಯಮಗಳು ಸುಳ್ಳು ಹೇಳ್ತಾ ಇದ್ದಾವೆ. ಪಾಕಿಸ್ತಾನಿ ಮಾಧ್ಯಮಗಳು ಆ ಯುದ್ಧ ವಿಮಾನಗಳು ಬಂತು, ಅದನ್ನು ನಾವು ಹೊಡೆದು ಉಳಿಸಿದ್ವಿ, ಹಾಗೆ ಹೀಗೆ. ಮತ್ತು ಶ್ರೀನಗರದಿಂದ ಲೈವ್ ಹೋಗ್ತಾ ಇದೆ, ಇಡೀ ರಾತ್ರಿಯಿಂದನೇ ರಾತ್ರಿ 2 ಗಂಟೆಯಿಂದನೇ ಲೈವ್ ಹೋಗ್ತಾ ಇದೆ. ಅಲ್ಲಿ ಏನೂ ಆಗಿಲ್ಲ, ಶ್ರೀನಗರದಲ್ಲಿ ಏನೂ ಆಗಿಲ್ಲ, ಎಲ್ಲ ಸೇಫ್ ಆಗಿದೆ. ಕೆಲವು ವಿಮಾನಗಳನ್ನು ರದ್ದು ಮಾಡಿದ್ದಾರೆ, ಯಾಕೆಂದರೆ ಯುದ್ಧವಾಗುವಂತಹ ಸನ್ನಿವೇಶಗಳಿರೋದರಿಂದ, ಮತ್ತು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಯಾವ ದಾಳಿನೂ ಆಗಿಲ್ಲ, ಅಲ್ಲಿ ಶ್ರೀನಗರ ಏರ್ಪೋರ್ಟ್ಗೆ ಯಾವ ನಷ್ಟವೂ ಆಗಿಲ್ಲ. ಆ ಕಡೆಯಿಂದ ಫೈರಿಂಗು ಶ್ರೀನಗರ ಕಡೆ ಬಂದಿಲ್ಲ. ಗಡಿಯಲ್ಲಿರುವ ಕೆಲವು ಕಾಶ್ಮೀರಿ ಗ್ರಾಮಗಳ ಮೇಲೆ ಮಾತ್ರ ಅವರು ಒಂದಷ್ಟು ಪೌರುಷ ತೋರಿಸಿದ್ದಾರೆ, ಯಾಕಂದರೆ ಅವ್ರ ಜನಕ್ಕೂ ಅವರೇನೋ ಒಂದು ಬಿಲ್ಡಪ್ ತೋರಿಸ್ಬೇಕಲ್ಲ, ಹಾಗಾಗಿ ತೋರಿಸಿದ್ದಾರೆ. ಸೊ ಇದಿಷ್ಟು ಇಲ್ಲಿಯವರೆಗೆ ನಮಗೆ ದೊರಕಿರುವಂತಹ ಸುದ್ದಿಗಳು ಆಪರೇಷನ್ ಸಿಂಧೂರ್ ಕುರಿತಾಗಿ. ಇನ್ನು ಈ ಆಪರೇಷನ್ ಸಿಂಧೂರ್ ಹೆಸರು ಯಾಕೆ ಇಡಲಾಯಿತು ಮತ್ತು ಈ ಆಪರೇಷನ್ ಸಿಂಧೂರ್ ವಿಚಾರವಾಗಿ ವಿವರಗಳನ್ನು ಕೊಡೋದಕ್ಕೆ ಭಾರತೀಯ ಸೇನೆ ಮಹಿಳಾ ಅಧಿಕಾರಿಗಳನ್ನೇ ಸುದ್ದಿಗೋಷ್ಠಿಗೆ ಕರ್ಕೊಂಡು ಬಂದಿದ್ದು ಯಾಕೆ, ಅದು ಸಹ ಒಂದು ಮಹತ್ವವಾದಂತಹ ಉದ್ದೇಶ ಇದೆ ಅದರಲ್ಲಿ. ಅದನ್ನು ಸಹ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ಯಾಕೆ ವಿಡಿಯೋಗಳನ್ನು ವಿಂಗಡಣೆ ಮಾಡ್ತೀನಿ ಪ್ರತಿ ಸಲ ಮುಖ್ಯವಾದ ಘಟನೆಗಳು ನಡೆದಾಗ ಅಂದರೆ, ಎಲ್ಲ ವಿಚಾರಗಳನ್ನು ಒಂದೇ ವಿಡಿಯೋದಲ್ಲಿ ತುಂಬಿದ್ರೆ ಅದು ಎಲ್ಲೆಲ್ಲಿಗೂ ಹೋಗುತ್ತೆ, ಅಲ್ಲೆಲ್ಲ ಹೋಗೋದು ಬೇಕಾಗಿಲ್ಲ. ವಸ್ತುನಿಷ್ಠವಾಗಿ ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ವಿಡಿಯೋ. ಇವತ್ತು ನಾನು 3 ವಿಡಿಯೋಗಳನ್ನು ಮಾಡಿದ್ದೀನಿ. 3 ವಿಡಿಯೋದಲ್ಲಿ ಇದು ಮೊದಲನೇ ವಿಡಿಯೋ. ಈ ವಿಡಿಯೋದಲ್ಲಿ ದಾಳಿಯ ವಿವರಗಳನ್ನು ಕೊಟ್ಟಿದ್ದೀನಿ. 2ನೇ ವಿಡಿಯೋದಲ್ಲಿ ಮೇ 9ನೇ ತಾರೀಕಿನವರೆಗೆ ನೀವು ಪಾಕಿಸ್ತಾನನ ಎಷ್ಟೇ ಹೊಡೀರಿ, ಬಗ್ಗಿಸ್ಬಿಟ್ಟು ಮೆಟ್ಟು ತಗೊಂಡು ಹೊಡೀರಿ, ಅವರು ದೊಡ್ಡ ಮಟ್ಟದಲ್ಲಿ ರಿಟಾಲಿಯೇಟ್ ಮಾಡಲ್ಲ. ಅದಕ್ಕೊಂದು ದೊಡ್ಡ ಕಾರಣ ಇದೆ, ಅದನ್ನು ಬಿಚ್ಚಿಟ್ಟಿದ್ದೀನಿ. 3ನೇ ವಿಡಿಯೋದಲ್ಲಿ ಈ ಆಪರೇಷನ್ ಸಿಂಧೂರ ಅಂದರೆ ಅರ್ಥ ಏನು, ಆ ಹೆಸರನ್ನೇ ಯಾಕೆ ಇಡಲಾಯಿತು, ಮತ್ತು ಮಹಿಳಾ ಅಧಿಕಾರಿಗಳು, ಸೇನಾ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಸುದ್ದಿಗೋಷ್ಠಿಯನ್ನು ಯಾಕೆ ಮಾಡಿದ್ರು, ಅದು ಸಹ ಮಹತ್ವವಾದ ಉದ್ದೇಶವನ್ನು ಹೊಂದಿದೆ. ಅದನ್ನು ಇನ್ನೊಂದು ವಿಡಿಯೋ, 3 ವಿಡಿಯೋಗಳನ್ನು ಮಾಡಿದ್ದೀನಿ. ದಯವಿಟ್ಟು 3 ವಿಡಿಯೋ ನೋಡಿ, ಆಗ ನಿಮಗೆ ಇಂಚ್ ಟು ಇಂಚ್, ಪಿನ್ ಟು ಪಿನ್ ಗೊತ್ತಾಗುತ್ತೆ. ಈ ಅಬ್ಬರದ ಬೊಬ್ಬಿರಿಯುವ ವೀರಾದಿ ವೀರ ಶೂರಾದಿ ಶೂರ ಕತೆ ಹೇಳೋ ರೀತಿಯಲ್ಲೆಲ್ಲ ನಾವು ವಿಡಿಯೋಗಳನ್ನು ಬೇರೆ ಮಾಧ್ಯಮಗಳಲ್ಲಿ ನೋಡ್ತೀವಿ. ನಮ್ಮ ಚಾನಲಲ್ಲಿ ನಿಖರವಾದಂತಹ ಸುದ್ದಿಯನ್ನು, ಏನು ತಿಳ್ಕೋಬೇಕು ಜನರಿಗೆ, ಸತ್ಯವನ್ನು ಹೇಳುವ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮನ್ನು ಪ್ರೋತ್ಸಾಹಿಸಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.